ಹಾಯ್ ಗಾಯ್ಸ್, ನಾವು ಇವತ್ತು ಎಲ್ಲಿ ಬಂದಿದ್ದೀರಿ ಅಂದರೆ ಕೊಟಗೇರಿ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ ಬಂದಿದ್ದೀನಿ. ನೋಡಿ, ಇಲ್ಲಿ ವಿಗ್ರಹ ಇದೆಯಲ್ಲ, ವಿಶ್ವದಲ್ಲೇ ಅತಿ ಎತ್ತರವಾದ 161 ಅಡಿ ಪಂಚಮುಖಿ ಆಂಜನೇಯ. ಇದು ಊರು ಬಂದು ಬಿದಿನಗೆರೆ ಕುಣಿಗಲ್ ತಾಲೂಕು. ತುಂಬ ಚೆನ್ನಾಗಿದೆ ವಿಗ್ರಹ. ವಿಶ್ವದಲ್ಲೇ ಅತಿ ಎತ್ತರವಾದ ವಿಗ್ರಹ ಇದು. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಪಂಚಮುಖಿ ಆಂಜನೇಯ ಅಂದರೆ ಪಂಚಲೋಕಗಳಿಗೆ ಥರ ಅಧಿಪತಿ ಥರ. ನೀವು ಒಂದ್ಸಲ ಬನ್ನಿ ವಿಸಿಟ್ ಮಾಡಿ. ನೋಡಿ, ಎಂಟ್ರೆನ್ಸ್ ಆದ್ರಿ. ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದ ತಕ್ಷಣನೇ ಇಷ್ಟು ದೇವರ ದರ್ಶನಕ್ಕೆ ಫಸ್ಟ್ ಬಂದ್ರೆ ನಮಗೆ ಗಜನ ಮೂರ್ತಿ ಕಾಣಿಸುತ್ತೆ, ಆನೆ. ನೋಡಿ, ಇದು ದಾಸೋಹ ಶ್ರೀಮಠ ಕಲ್ಯಾಣ ಮಂಟಪ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದೀನಿ ಈ ಕಡೆ ಟೆಂಪಲ್ಗೆ. ಏನೋ ಇನ್ಫಾರ್ಮೇಷನ್ ಏನೋ ಅಷ್ಟು ತಿಳಿದಿಲ್ಲ. ಜಸ್ಟ್ ನಿಮಗೆ ವಿಡಿಯೋ ಒಂಚೂರು ಇದು ಮಾಡಿ ತೋರಿಸ್ತೀನಿ ಅಷ್ಟೇ. ಇವರು ಸಾಮಾನ್ಯ ರೈತರ ಮಗ, ವಿಶ್ವ ದಾಖಲೆ ಖ್ಯಾತ ಆಂಜನೇಯ ಸ್ವಾಮಿ ಮತ್ತು ಕ್ಷೇತ್ರದಲ್ಲಿ ಭಕ್ತರ ಸಹಕಾರವನ್ನು ಎಮ್ಮಿಸಲು ಇವರು. ಬಿದನಗೆರೆ ನವಧಾನ್ಯ ಮಂಟಪ. ನವಧಾನ್ಯಗಳು. ನೋಡಿ, ಇದೆ ನವಗ್ರಹ ದಂಪತಿ ಮಂದಿರ. ಚೆನ್ನಾಗಿದೆ. ಇದು ಬಂದು ಶನಿ ಭಗವಂತನ ಸನ್ನಿಧಿ. ಇದು ಸೂರ್ಯದೇವ. ಎಲ್ಲ ದೇವರಿಗೂ ಮದುವೆ ಆಗಿದೆಯಾ? ಇದು ಬಂದು ಸೂರ್ಯದೇವ. ನೋಡಿ, ಇದು ಬಂದು ಚಂದ್ರದೇವ. ಅವ್ರಿಗೂ ಮದುವೆ ಆಗಿದೆ. ಚಂದ್ರದೇವ. ಮಂಗಳ ದೇವರು ಅವ್ರಿಗೂ ಮದುವೆ ಆಗಿದೆ. ನೆಕ್ಸ್ಟ್ ಬಂದು ಬುಧ. ನೋಡಿ, ಅವ್ರದ್ದು ಬುಧ ದೇವರು. ನೋಡಿ, ಅವ್ರಿಗೂ ಮದುವೆ ಆಗಿದೆ ಬುಧ ದೇವರು. ನೆಕ್ಸ್ಟು ಗುರು. ನೆಕ್ಸ್ಟ್ ಟೆಂಪಲ್ ಗುರು.
ಇದು ಗುರು, ಅವ್ರಿಗೂ ಮದುವೆ ಆಗಿದೆ. ನೆಕ್ಸ್ಟ್ ಟೆಂಪಲ್ ಶುಕ್ರದೇವ. ನೆಕ್ಸ್ಟು ಈಗ ಕ್ಯೂನಲ್ಲಿ ಹೋಗಬೇಕು. ಎಲ್ಲ ಖಾಲಿ ಇದೆ, ಪರವಾಗಿಲ್ಲ. ಸಂಜೆ ಹೊತ್ತು ಬಂದಿದ್ದೀರಲ್ಲ, ಸ್ವಲ್ಪ ಖಾಲಿ ಇದೆ. ಈಗ ದೇವಸ್ಥಾನ ಒಳಗಡೆ ಹೋಗೋದು. ದೇವಸ್ಥಾನ ಒಳಕ್ಕೆ ಇದೆ ಮೇನ್ ಬಾಗಿಲು. ಒಳಗಡೆ ದೇವರು. ಎಣ್ಣೆ, ಇದು ದೀಪದೆಣ್ಣೆ. ಶನಿ ಮಹಾರಾಜ ಮಂದಿರ. ಶನಿ ಮಹಾಮಂದಿರ ಇಲ್ಲ, ಇದು ಶನಿ ಭಗವಾನ್. ಅವರ ಜೋಡಿ ಇದು ಶನಿ ಭಗವಾನ್. ಅಂಬಿಕೆ ಅದರಲ್ಲಿ ಕೃಷ್ಣನ ತೊಟ್ಟಿಲು. ಇದು ಕೃಷ್ಣ ಚಿಕ್ಕ ಮಗುವ ತೊಟ್ಟಿಲು ಇದು. ನೆಕ್ಸ್ಟು ರಾಹು ಟೆಂಪಲ್. ರಾಹು ಟೆಂಪಲ್. ಇದು ತುಲಾಭಾರ ಹಾಕೋದು. ನಮ್ಮ ಕೋರಿಕೆ ಇರುತ್ತಲ್ಲ, ನಾವು ತುಲಾಭಾರ ಹಾಕ್ತಿರಂತ ಆ ಕೋರಿಕೆದು. ನೆಕ್ಸ್ಟ್ ಬಂದು ಕೇತು. ತುಂಬ ಚೆನ್ನಾಗಿದೆ. ಒಳಗಡೆ ಬಿಟ್ಟಿಲ್ಲ, ತೆಗಿಬಾರ್ದು ಅಂದರು. ಓಕೆ ನೋಡಿ, ಇದು ನಮ್ಮ ಆಂಜನೇಯ ದಂಪತಿ. ನೋಡಿ, ಮದುವೆ ಆಗಿಲ್ಲ ಅಂದರು ಆಂಜನೇಯ ಸ್ವಾಮಿಗೆ. ನೋಡಿ, ಇದು ಬಂದು ಆಂಜನೇಯ ಸ್ವಾಮಿ ಸತಿ ಹೆಂಡತಿ. ಇದು ಮದುವೆ ಆಗಿಲ್ಲ ಅಂತ ಹೇಳಿದರು. ಅವ್ರಿಗೆ ಆಗಿದೆ, ಯಾವುದೋ ಒಂದು ಅವತಾರದಲ್ಲಿ ಆಗಿದೆ ಅಷ್ಟೇ ಮದುವೆ. ಓಕೆನಾ? ಮದುವೆ ಆಗಿದೆ, ಎಲ್ಲ ದೇವ್ರಿಗೂ ಮದುವೆ ಆಗಿದೆ. ನೋಡಿ ಭಗವಾನ್ ಹೇಗಿದೆ ನೋಡಿ. ಶನಿ ಮಹಾರಾಜ. 161 ಅಡಿ ವಿಗ್ರಹ ಇದೆಯಲ್ಲ, ಆಂಜನೇಯ ಸ್ವಾಮಿ ಟೆಂಪಲ್ಲು. ಅದು ಒಳಗಡೆ ಹೋಗೋಣ ಈಗ. ಅದ್ರ ಒಳಗಡೆ ಎಂಟ್ರಿ. ಚೆನ್ನಾಗಿ ಇದು ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ ಟೆಂಪಲ್ಲು. ಫಸ್ಟ್ ಟೈಮ್ ಬಂದಿದ್ದೀನಿ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿ. ದೀಪ ಬೆಳಗಿ ತಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಹನುಮಾನನ್ನು ಚಲಿಸಿ. ಒಳಗಡೆ ಬಿಡಲೇನೋ ಬೇಡ.